ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಿರೋದು. ಒಂದು ತೋಟ ಸೇಲ್ಗೆ ಬಂದಿದೆ ನೋಡಿ. 10 ಎಕರ್ 10 ಎಕರೆ ತೋಟ ಒಂದು ಸೇಲ್ಗೆ ಬಂದಿದೆ. ನೋಡಿ ಇದೇನು ನೋಡ್ತಾ ಇದ್ದಾರೆ, ಇದೇ ತೋಟ ಸೇಲ್ಗೆ ಬಂದಿರೋದು ನಿಮಗೆ. ಡಾಂಬರ್ಗೆ ಟಚ್ ಇರೋಂಥ ಜಾಗ ಇದು. ಏನು ನೋಡ್ತಾ ಇದ್ದೀರಾ, ರೆಡ್ ಸಾಯಿಲ್. ನೋಡಿ ಇದೇನು ನೋಡ್ತಿದ್ದಾರೆ ಮರಗಳು, ಇದು ಅರ್ಕಿಲಸ್ ಮರ ಅಂತ. ಇದು ತುಂಬ ಕಾಸ್ಟ್ಲಿ ಮರ. ಇದು ಇದರ ಮರಗಳು ತುಂಬ, ನಿಮಗೆ ಒಂದು 50 ಮರಗಳಿದೆ. ನೋಡಿ ಇದೇನು ನೋಡ್ತಾ ಇದ್ದೀರಾ, ಇದು ತುಂಬ ಕಾಸ್ಟ್ಲಿ ಮರ. ಇದು ತೆಂಗಿದೆ. ಟೋಟಲಿ ನಿಮಗೆ 10 ಎಕರೆ ಬರುತ್ತೆ. ನಿಮಗೆ ಒಂದು ಎಕರೆ 1.5 ಎಕರೆ ಕ್ರಾಪ್ ಸಿಗ್ಬೋದು. ಮನೆಗಿನ ಎಲ್ಲ ಇದೆ, ತೋರಿಸ್ಕೊಡ್ತೀನಿ ನಿಮಗೆ. ಸೀಬೆ, ಮ್ಯಾಂಗೋ ಗಿಡ, ತೋಟ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್. ನಿಮಗೆ ಮೈಸೂರು ಟು ಗುಂಡ್ಲುಪೇಟೆ NH ಇಂದ ಕರೆಕ್ಟಾಗಿ ನಿಮಗೆ ಲ್ಯಾಂಡ್ಗೆ 3.5 ಕಿಲೋಮೀಟ್ರ್ ಬರುತ್ತೆ. ಒಳ್ಳೆ ಸೂಪರ್ ಆಗಿದೆ ಜಾಗ. ನೋಡಿ ಅದೇನು ನೋಡ್ತಾ ಇದ್ದಾರೆ, ವಾಸಕ್ಕೊಂದು ಮನೆ ಇದೆ, ಕಾರ್ ಸಡ್ಡು ಮತ್ತು ಎಲ್ಲ ಇದೆ. ನೋಡಿ ಇದೆಲ್ಲ ಮ್ಯಾಂಗೋ ಗಿಡಗಳು. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ. ನಿಮಗೆ ಟೀ ಕುಡ್ ಮರಗಳಿದೆ ಸರ್ ತುಂಬ. ಒಂದು 150-200 ಟೀ ಕುಡ್ ಇದೆ. ಟೀ ಕುಡ್ ಮರನೇ ತುಂಬ ದುಡ್ಡಾಗುತ್ತೆ ನಿಮಗೆ. ನೋಡಿ ಇದೇನು ನೋಡ್ತಾ ಇದ್ದಾರೆ, ಇದು ಫುಲ್ಲು ಟೀ ಕುಡ್ಡು. ಹತ್ತು ಎಕರೆನೂ ಫುಲ್ ತೋಟ. 5 ಎಕರೆ 10 ಎಕರೆ ತೋಟ ನೋಡೋದು ಒಳ್ಳೆ ಸೂಪರ್ ಜಾಗ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಅಂದರೆ ಇವ್ರಿಗೇನು ಕಂಟಿನ್ಯೂಷನ್ ಮಾಡಿಲ್ಲ, ಹಂಗೆ ಸುಮ್ಮನೆ ಬಿಟ್ಟಿದ್ದಾರೆ. ಇದೆಲ್ಲ ಟೀ ಕುಡ್. ನೋಡಿ ಫುಲ್ಲು ಏನು ಕಾಣಿಸ್ತಾ ಇದೆಯಲ್ಲ, ಎಲ್ಲ ಲ್ಯಾಂಡೇ 10 ಎಕರೆ. ಆದರೆ ಫುಲ್ ಇವರೆಲ್ಲ ಖಾಲಿ ಬಿಟ್ಬಿಟ್ಟಿದ್ದಾರೆ, ಏನೂ ಮಾಡಿಲ್ಲ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್. ಜಾಗ ಮಾತ್ರ ಫುಲ್ ಅಲ್ಲಿವರೆಗೂ ಬರುತ್ತೆ ನಿಮಗೆ. ಟೋಟಲ್ 10 ಎಕರೆ. ನಿಮಗೆ ಒಂದು 200 ಟೀ ಕುಡ್ ಸಿಗ್ಬೋದು ನಿಮಗೆ. ಒಳ್ಳೆ ಸ್ವಲ್ಪ ದಿನ ಬಿಟ್ಬಿಟ್ರೆ ನಿಮಗೆ ಟೀ ಕುಡೆಲ್ಲ ದುಡ್ಡು ಆಗಿಬಿಡುತ್ತೆ ತುಂಬ. ಜಾಗ ಮಾತ್ರ ಒಳ್ಳೆ ಜಾಗ, ಸೂಪರ್ ಆಗಿದೆ ಸರ್ ಜಾಗ. ಇಲ್ಲಿಂದ ನಿಮಗೆ ಮೈಸೂರು ಒಂದು 43 ಕಿಲೋಮೀಟ್ರ್ ಬರ್ಬೋದು. ಮೈಸೂರು 43 ಕಿಲೋಮೀಟ್ರ್ ಬರುತ್ತೆ ನಿಮಗೆ. ತುಂಬ ಒಳ್ಳೆ ಚೆನ್ನಾಗಿರೋಂಥ ಜಾಗ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡೈರೆಕ್ಟ್ ನಾಳೆನೇ ರಿಜಿಸ್ಟ್ರಿಗೆ ಹೋಗ್ಬೋದು. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ರೆಡಿ ಇದೆ. ಮನೆಯನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಕಾಯಿ ಈ ಥರ ಇದೆ. ತುಂಬ ಒಳ್ಳೆ ಈಲ್ಡಿಂಗ್ ಬಂದಿದೆ. ಕಾಯಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇದೊಂದು ಲೈನು ಫುಲ್ಲು ಟೀ ಕುಡು. ನಿಮ್ಗೆ ಲಾಸ್ಟ್ ಆ ಬೇಲಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಇದಾಗಿರೋದು ಜಾಗ. ಕಾಯಿ ಮಾತ್ರ ಭಯಂಕರ ಈಲ್ಡಿದೆ ಸರ್, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ತುಂಬ ಈಲ್ಡಿಂಗ್ ಇದೆ. ಕಾಯಿ ಮಾತ್ರ ಭಯಂಕರ ಸೈಜು. ತೋಟ ಮಾತ್ರ ಒಳ್ಳೆ ಚೆನ್ನಾಗಿದೆ. ನಿಮಗೆ ಒಂದು 5 ಎಕರೆ 10 ಎಕರೆ ನೋಡೋರ್ಗೆ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. ತುಂಬ ಚೆನ್ನಾಗಿದೆ ನೋಡಿ. ಗುಂಡ್ಲುಪೇಟೆ ಟು ಮೈಸೂರು NH ಕರೆಕ್ಟಾಗಿ ಬರೀ 3.5 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡಿಂದ. ತುಂಬ ಚೆನ್ನಾಗಿರೋಂಥ ಲ್ಯಾಂಡ್.
ನೋಡಿ ಸುಮಾರು ಹಣ್ಣಿನ ಗಿಡಗಳೆಲ್ಲ ಇದೆ. ನೋಡಿ ಸೀಬೆ, ತುಂಬ ಹಣ್ಣಿನ ಗಿಡಗಳಿದೆ ಸರ್, ಯಾವುದೂ ತೆಗ್ದಿಲ್ಲ ಅವರು. ನೋಡಿ ಇಲ್ಲೆಲ್ಲ ಸೀಬೆ, ರೆಡ್ ಸಾಯಿಲ್ ಮಣ್ಣು. ಟೋಟಲಿ 2 ಬೋರ್ವೆಲ್ ಇದೆ. ತುಂಬ ಚೆನ್ನಾಗಿದೆ ಸರ್ ಲ್ಯಾಂಡ್, ಮಾತ್ರ ಅದ್ದೂರಿ ಲ್ಯಾಂಡ್. ನೋಡಿ ಲಾಲ್ ಮ್ಯಾಂಗೋ, ಮನೆಯೂ ತೋರಿಸ್ಕೊಡ್ತೇನೆ ನಿಮಗೆ. ನೋಡಿ ಹಲಸಿನ ಗಿಡ ತುಂಬ ಕಾಯಿ ಬಿಟ್ಟಿದೆ. ಪಕ್ಕದಲ್ಲಿ ನಿಮಗೆ ಒಂದು ಕೆರೆನೂ ಕೂಡ ಇದೆ ಹಿಂದೆ, ಬೇಕು ಅಂದರೆ ನೀವು ಅಲ್ಲಿಂದನೂ ವಾಟ್ರು ತೊಗೋಬೋದು. ತೋಟ ಮಾತ್ರ ಸೂಪರಾಗಿದೆ ಸರ್, ಆದರೆ ಡೆವಲಪ್ಮೆಂಟ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದಾರೆ. ನೀವು ತೊಗೊಂಡವ್ರು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ರೆ ಸೂಪರಾಗಿರುತ್ತೆ ತೋಟ. ಆಲ್ರೆಡಿ ಈಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಸಪೋಟ ಕೂಡ ಇದೆ. ಆಮೇಲೆ ಬಸ್ ರೂಟು ಚೆನ್ನಾಗಿದೆ. ಇದು ನಿಮಗೆ ವಿಲೇಜ್ ಕನೆಕ್ಟಿವಿಟಿ, 2 ವಿಲೇಜ್ ಕನೆಕ್ಟಿವಿಟಿ ಇದೆ. ಬಸ್ ರೂಟೆಲ್ಲ ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಬಂದರೆ ಜಮೀನು ಹತ್ರನೇ ಉಳ್ಕೊಬೋದು ನೀವು. ಆಮೇಲೆ 24 ಅವರ್ಸ್ ಆಟೋಗಳು ಓಡಾಡುತ್ತೆ. ನೋಡಿ ವಾಸಕ್ಕೆ ಒಂದು ಮನೆ ಕೂಡ ಇದೆ. ನೋಡಿ ಇದೇನು ನೋಡ್ತಾ ಇದ್ದೀರಾ, ಇದೇ ಬೋರ್ವೆಲ್ಲು. ಆದರೆ ತುಂಬ ಚೆನ್ನಾಗಿದೆ ಸರ್, ನೀರು ಮಾತ್ರ ಭಯಂಕರ ನೀರು. ಒಂದಕ್ಕೆ ಮಾತ್ರ ಮೋಟ್ರ್ ಬಿಟ್ಕೊಂಡಿದ್ದಾರೆ, ಇನ್ನೊಂದು ಹಂಗೆ ಇದೆ ನೋಡಿ. ವಾಸ ಇರೋಕ್ಕಂತೂ ಮನೆ ಸೂಪರಾಗಿದೆ, ಮನೆ ಕೂಡ ಚೆನ್ನಾಗಿದೆ. ನೋಡಿ ಅದು ಕಾಯಿ ಸಡ್ಡು, ಕಾಯಿಗೆ ಗಿಡಕ್ಕೆ, ಮತ್ತು ಬೇರೆ ಏನಾದ್ರು ಸ್ಟೋರೇಜ್ ಮಾಡೋಕ್ಕೆ. ನೋಡಿ ಆಲ್ರೆಡಿ ಕಾಯೆಲ್ಲ ಸ್ಟೋರೇಜ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಕಾಯಿ ಬಿದ್ದಿರೋದು ಕೆಳಗಡೆ, ಇನ್ನೂ ಕಿಳಿಸಿಲ್ಲ ಅವರು. ನೋಡಿ ಇದೆಲ್ಲ ವಾಸಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಸರ್. ನೋಡಿ ಸೀಬೆ ಗಿಡ ಇದು ನೋಡಿ, ಇದೇ ಎಂಟ್ರೆನ್ಸು. ನೀವೇನು ನೋಡ್ತಾ ಇದ್ದೀರಾ, 10 ಎಕರೆ ಲ್ಯಾಂಡ್ಗೆ ಇದೆ ಎಂಟ್ರೆನ್ಸು. ತುಂಬ ಚೆನ್ನಾಗಿದೆ. ಡೈರೆಕ್ಟ್ 101 ಸೆಟ್ಟಿಂಗ್ ಇರುತ್ತೆ, ನಮ್ಮದು ಮಾಮೂಲಿ 2% ಇರುತ್ತೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಜಾಗ. ನಿಮಗೆ ಡಾಂಬರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇದೇನು ನೋಡ್ತಾ ಇದ್ದೀರಾ, ಜಸ್ಟ್ ಒಂದು 100 ಮೀಟ್ರ್ ಅಷ್ಟೇ ಡಾಂಬರಿಂದ. ನೋಡಿ ಇದೇ ಡಾಂಬರು. ಮಾಮೂಲಿ ಬಸ್ ರೂಟು, ಆಟೋ ಗೀಟೋ ಎಲ್ಲ ಓಡಾಡುತ್ತೆ. ನೋಡಿ ಇದೆ ಬಸ್ ರೂಟು. ಮೈಸೂರು ಟು ಗುಂಡ್ಲುಪೇಟೆ NH ನಿಮಗೆ ಒಂದು 3.5-4 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡ್ಗೆ. ಇದು 2 ಕಡೆಯಿಂದನೂ ಬರ್ಬೋದು ದಾರಿ. ನೋಡಿ ಇದೇನು ನೋಡ್ತಾ ಇದ್ರೆ, ಇದು ಬಸ್ ರೂಟನ್ನು 24 ಅವರ್ಸ್ ಆಟೋ ಗೀಟೋ ಎಲ್ಲ ಓಡಾಡುತ್ತೆ. ನೋಡಿ ನಿಮ್ಮ ಫ್ರೆಂಡ್ಸು, ಸ್ನೇಹಿತರು ಯಾರಾದ್ರು ಪರ್ಚೇಸ್ ಮಾಡೋರಿದ್ದರೆ ವಿಡಿಯೋ ಶೇರ್ ಮಾಡಿ, ನಿಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ನೋಡಿ. ಓಕೆ, ಥ್ಯಾಂಕ್ ಯು.